ಧರ್ಮಸ್ಥಳದ ಠಾಣೆಯ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಕಂಪ್ಲೀಟ್ ಆಗಿ ಧರ್ಮಸ್ಥಳ ರಹಸ್ಯ ಕೇಸ್ ಉಲ್ಟಾ ಹೊಡೆದಿದೆ. ಯೂಟರ್ನ್ ಅನ್ನ ತೆಗೆದುಕೊಂಡಿದ್ದ ಆ ಟೀಮ್ ಎಫ್ಐಆರ್ ರದ್ದು ಕೋರಿ 4 ರಿಟ್ ಅರ್ಜಿಯನ್ನ ಈಗ ಸಲ್ಲಿಸಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಹಾಗೆ ತಿಮಿರೋಡಿ, ಟಿ ಜಯಂತ್, ವಿಠಲಗೌಡ ಇವರೆಲ್ಲರೂ ಕೂಡ ಈಗ ಯೂಟರ್ನ್ ಹೊಡೆದಿದ್ದಾರೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯುತ್ತೆ. ಸಂಜೆ 4 ಗಂಟೆಗೆ ಹೈಕೋರ್ಟ್ನಲ್ಲಿ ಈ ವಿಚಾರಣೆ ನಡೆಯುತ್ತೆ. ನಾವು ಎಲ್ಲದಕ್ಕೂ ಸಿದ್ಧ, ಅಖಾಡದಲ್ಲಿದ್ದೀವಿ, ಯುದ್ಧ ಮಾಡೇ ತೀರ್ತೀವಿ ಅಂತ ಅಂದವರು ತೊಡೆತಟ್ಟಿ ನಿಂತವರು ಈಗ ಅಖಾಡದಿಂದ ಹೊರಗೆ ಬಿದ್ದಂತೆ ಕಾಣ್ತಾ ಇದೆ. ಎಫ್ಐಆರ್ ರದ್ದು ಕೋರಿ 4 ಈಗ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಗಿರೀಶ್ ಮಟ್ಟಣ್ಣರವರ್ ಹಾಗೆ ತಿಮಿರೋಡಿ, ಜಯಂತ್, ವಿಠಲಗೌಡ ಈ 4 ಕೂಡ ಯುದ್ಧಕ್ಕೆ ಸಿದ್ಧರಾದಂತೆ ನಿಂತಿದ್ರು. ಈಗ ನೋಡಿದ್ರೆ ಏಕಾಏಕಿ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ರಿಟ್ ಅರ್ಜಿಯನ್ನ ಸಲ್ಲಿಸಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಹಾಗಾದ್ರೆ ಇವ್ರು ಮಾಡಿದಂತಹ ದೂರಿನಲ್ಲಿ ಹುರುಳೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಒಂದ್ಸರಿ ಆರೋಪಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೇನೋ ಸತ್ಯಾಸತ್ಯತೆ ಇರಬಹುದು ಅಂತ ಅಂದ್ಕೊಂಡಿದ್ರು. ಈಗೆಲ್ಲವೂ ಕೂಡ ಉಲ್ಟಾ ಆಗಿದೆ. ಅಕ್ಟೋಬರ್ 24ರಂದು ನೀಡಿದಂತಹ SIT ನೋಟಿಸ್, ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ರು, ಅದಕ್ಕೂ ಕೂಡ ರದ್ದು ಮಾಡಬೇಕಂತ ಹೇಳ್ತಿದ್ದಾರೆ. ನಮಗೆ SIT ಖುದ್ದಾಗಿ ನೋಟಿಸ್ ಅನ್ನು ನೀಡಿಲ್ಲ, ವಾಟ್ಸ್ಆಪ್ ಇಮೇಲ್ ನಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಮ್ಮನ್ನು 9 ಬಾರಿ ಕರೆದು ಅಧಿಕಾರಿಗಳು ವಿಚಾರಣೆ ಕೂಡ ನಡೆಸಿದ್ದಾರೆ. 100 ಗಂಟೆಗೂ ಹೆಚ್ಚು ಕಾಲ ನಮ್ಮನ್ನ ವಿಚಾರಣೆಯನ್ನು ನಡೆಸಲಾಗಿದೆ. ದೂರಿನಲ್ಲಿ 164 ಹೇಳಿಕೆಯಲ್ಲಿ ತಮ್ಮ ವಿರುದ್ಧ ಆರೋಪಗಳಿಲ್ಲ, ಆದರೂ ಕೂಡ ನೋಟಿಸ್ ನೀಡಿದ್ದಾರೆ ಅಂತ ಅರ್ಜಿಯಲ್ಲಿ ಇವರು ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ರು, ಆ ನೋಟಿಸ್ ಅನ್ನ ಕೂಡ ರದ್ದು ಮಾಡಬೇಕು ಅಂತ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ 164 ಸಾಕ್ಷಿಗಳನ್ನ ಕರೆತಂದು ಈಗಾಗಲೇ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಆ 144 ಜನರಲ್ಲೂ ಕೂಡ ಯಾರು ಕೂಡ ನಮ್ಮ ಹೆಸರುಗಳನ್ನ ಬಾಯ್ಬಿಟ್ಟಿಲ್ಲ. ಹಾಗಾಗಿ ಈ ವಿಚಾರಣೆಯನ್ನೇ ರದ್ದು ಮಾಡಬೇಕು, ಈ ನೋಟಿಸ್ ಅನ್ನ ರದ್ದು ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಕ್ಟೋಬರ್ 24ನೇ ತಾರೀಕಂದು ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು. SIT ನಮಗೆ ನೇರವಾಗಿ ಎನ್ನುವಲ್ಲಿ ಖುದ್ದಾಗಿ ನೋಟಿಸ್ ಅನ್ನ ಕೊಟ್ಟಿಲ್ಲ, ವಾಟ್ಸಪ್ ಹಾಗೆ ಇಮೇಲ್ ನಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅಲ್ಲಿ SIT ಅಧಿಕಾರಿಗಳು ಹೇಳೋದೇ ಬೇರೆ. ನೋಟಿಸ್ ಅನ್ನ ಮನೆಗೆ ಅಂಟಿಸುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದಷ್ಟು ಗೊಂದಲಗಳಾಗಿತ್ತು. ನೋಟಿಸ್ ಅನ್ನ ಸ್ವೀಕಾರ ಮಾಡಿರಲಿಲ್ಲ, ಜೊತೆಗೆ ಅವರು ಆ ಸಂದರ್ಭದಲ್ಲಿ ಮನೆಗಳಲ್ಲೂ ಕೂಡ ಇರಲಿಲ್ಲ. ಹಾಗಾಗಿ ವಾಟ್ಸಪ್ ಇಮೇಲ್ ನಲ್ಲಿ ಕೊಟ್ಟಿದ್ದೇವೆ ಅಂತ ಅವರು ಕೂಡ ಹೇಳ್ತಿದ್ದಾರೆ.